60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಸಾವು ಮೊದಲು ನಿಮ್ಮ ಕಾಲುಗಳಿಂದ ಶುರುವಾಗುತ್ತದೆ. ಪ್ರತಿಯೊಬ್ಬ ಹಿರಿಯರು ತಮ್ಮ ಕಾಲುಗಳನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಳ್ಳಲು ಈ ವಸ್ತುಗಳನ್ನು ತಕ್ಷಣ ಸೇವಿಸಲು ಶುರು ಮಾಡಿ. ಸಾವು ಮೊದಲು ನಿಮ್ಮ ಕಾಲುಗಳಿಂದ ಶುರುವಾಗುತ್ತದೆ. ಇದು ಕೇಳಲು ಬಹಳ ವಿಚಿತ್ರವೆನಿಸುತ್ತದೆ, ಆದರೆ ಇದು ಸುಳ್ಳಲ್ಲ. ಜಪಾನಿನಲ್ಲಿ ಡೆತ್ ಬಿಗಿನ್ಸ್ ಇನ್ ದ ಲೆಗ್ಸ್ ಅಂತ ಹೇಳುತ್ತಾರೆ. ಹಾಗೆ ನಮ್ಮ ಆಯುರ್ವೇದವು ವೃದ್ಧಾಪ್ಯವನ್ನು ವಾತದೋಷದ ಸಮಯ ಎಂದು ಹೇಳುತ್ತದೆ. ಹೀಗಿರುವಾಗ ದೇಹದಲ್ಲಿ ಶುಷ್ಕತೆ ಮತ್ತು ಸೆಳೆತವು ಬೆಳೆಯಲು ಪ್ರಾರಂಭಿಸುತ್ತದೆ. ಕಾಲುಗಳು ದುರ್ಬಲಗೊಂಡಾಗ ಇದು ಕೇವಲ ನಡೆಯುವುದು ಕಷ್ಟವಲ್ಲ, ನಿಮ್ಮ ಇಡೀ ಜೀವನದ ಸಮತೋಲನವನ್ನು ಸಹ ಅಲುಗಾಡಿಸಿ ಬಿಡುತ್ತದೆ. ನೀವು 60 ವರ್ಷ ದಾಟುತ್ತಿದ್ದೀರಾ ಅಥವಾ ನಿಮ್ಮ ತಾಯಿ ತಂದೆ ಈ ವಯಸ್ಸಿನಲ್ಲಿದ್ದಾರೆ ಮತ್ತು ರಾತ್ರಿಯಲ್ಲಿ ಸ್ವಲ್ಪ ನಡೆದ ನಂತರ ಕಾಲುಗಳಲ್ಲಿ ಸೆಳೆತ ಅಥವಾ ಬಿಗಿತನವನ್ನು ಭಾವಿಸಿದರೆ ಇದು ಎಚ್ಚರಿಕೆಯ ಸಂಕೇತವಾಗಿರಬಹುದು. ಈ ಸೆಳೆತವು ನಿಮ್ಮ ಸ್ನಾಯುಗಳ ದೌರ್ಬಲ್ಯದಿಂದಲ್ಲ, ಆದರೆ ನಿಮ್ಮ ದೇಹದಲ್ಲಿ ನಡೆಯುತ್ತಿರುವ ಯಾವುದಾದರೊಂದು ದೊಡ್ಡ ಸಮಸ್ಯೆಗಳ ಸಂಕೇತವಾಗಿರಬಹುದು. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಹಿರಿಯರಲ್ಲಿ ಏಕೆ ಸ್ನಾಯುಗಳ ಸೆಳೆತ ದಿನೇ ದಿನೇ ಹೆಚ್ಚಾಗುತ್ತಿದೆ, ಇದನ್ನು ಕಂಟ್ರೋಲ್ ಅಂದರೆ ಸರಿಪಡಿಸುವುದು ಹೇಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಹ ವಸ್ತುಗಳ ಬಗ್ಗೆ ತಿಳಿಯೋಣ. ಅವುಗಳನ್ನು ಸೇವಿಸುವುದರಿಂದ ಸ್ನಾಯುಗಳ ಸೆಳೆತವನ್ನು ಕಡಿಮೆ ಮಾಡುವುದಲ್ಲದೆ ನಿಮ್ಮ ಕಾಲುಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸಿ ನಿಮ್ಮ ಕಾಲುಗಳನ್ನು ಗಟ್ಟಿಮುಟ್ಟಾಗಿಸುತ್ತವೆ. ಹಿರಿಯ ನಾಗರಿಕರಲ್ಲಿ ಅಂದರೆ ವೃದ್ಧರು ಸ್ನಾಯು ಸೆಳೆತ ಅಂದರೆ ಹಠಾತ್ ಬಿಗಿಗೊಳಿಸುವಿಕೆ ಅಥವಾ ಕಾಲುಗಳಲ್ಲಿ ಸೆಳೆತವು ಸಾಮಾನ್ಯ ಸಮಸ್ಯೆಯಾಗಿದೆ. ಇದು ವಯಸ್ಸಾಗುವುದರೊಂದಿಗೆ ಹೆಚ್ಚು ಗೋಚರಿಸುತ್ತದೆ. ಇದರ ಹಿಂದೆ ಅನೇಕ ಜೈವಿಕ, ಪೌಷ್ಟಿಕ ಮತ್ತು ಜೀವನ ಶೈಲಿಯ ಕಾರಣಗಳಿವೆ. ಮೊದಲನೆಯದಾಗಿ, ವಯಸ್ಸಾದಾಗ ಸ್ನಾಯುವಿನ ಶಕ್ತಿ ಮತ್ತು ನಮ್ಯತೆ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಸ್ನಾಯುಗಳು ದುರ್ಬಲವಾದಾಗ ಸ್ವಲ್ಪ ಒತ್ತಡ ಅಥವಾ ಆಯಾಸವು ಸಹ ಅವುಗಳನ್ನು ಕುಗ್ಗಿಸುತ್ತದೆ, ಸೆಳೆತಕ್ಕೆ ಕಾರಣವಾಗುತ್ತದೆ. ಇದಲ್ಲದೆ ವಯಸ್ಸಾದವರಲ್ಲಿ ದೇಹದಲ್ಲಿ ನೀರಿನ ಕೊರತೆಯು ತುಂಬಾ ಸಾಮಾನ್ಯವಾಗಿದೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಅಥವಾ ಮೂತ್ರ ವಿಸರ್ಜನೆಯನ್ನು ಹೆಚ್ಚಿಸುವ ಔಷಧಿಗಳ ಪರಿಣಾಮ ನಿರ್ಜಲೀಕರಣವು ದೇಹದ ಎಲೆಕ್ಟ್ರೋಲೈಟ್ಸ್ ಅಂದರೆ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ಸಮತೋಲನವನ್ನು ಹದಗೆಡಿಸುತ್ತದೆ. ಇದು ಸ್ನಾಯುಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಈ ಖನಿಜಗಳ ಕೊರತೆಯಿಂದಾಗಿ ಸ್ನಾಯುಗಳು ಗಟ್ಟಿಗೊಳಿಸುತ್ತದೆ ಮತ್ತು ನೋವು ನೀಡಲು ಪ್ರಾರಂಭಿಸುತ್ತವೆ. ಇದಲ್ಲದೆ ದೀರ್ಘಕಾಲದವರೆಗೆ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಅಥವಾ ಮಲಗುವುದು, ಹೆಚ್ಚಾಗಿ ಟಿವಿ ನೋಡುವುದು ಪಾದಗಳ ರಕ್ತನಾಳಗಳ ಮೇಲೆ ಒತ್ತಡ ಹೇರುತ್ತದೆ. ಇದು ರಕ್ತದ ಹರಿವನ್ನು ನಿಲ್ಲಿಸುತ್ತದೆ. ಇದರಿಂದಾಗಿ ಸ್ನಾಯು ಸೆಳೆತ ಉಂಟಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಸಮಸ್ಯೆಯು ಮಧುಮೇಹ, ಥೈರಾಯ್ಡ್ ಅಥವಾ ನರಗಳ ದೌರ್ಬಲ್ಯಗಳಂತಹ ರೋಗಗಳಿಗೆ ಕಾರಣವಾಗುತ್ತದೆ. ಇದಲ್ಲದೆ ಅಧಿಕ ರಕ್ತದೊತ್ತಡ ಅಥವಾ ಹೃದ್ರೋಗಕ್ಕಾಗಿ ಅನೇಕ ಹಿರಿಯರಿಗೆ ನೀಡಲಾದ ಔಷಧಿಗಳು ದೇಹದಿಂದ ಅಗತ್ಯವಾದ ಖನಿಜಗಳನ್ನು ಸಹ ತೆಗೆದುಹಾಕಬಹುದು. ಇದು ಸೆಳೆತದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ವಯಸ್ಸಾದವರಲ್ಲಿ ಕಾಲಿನ ಸೆಳೆತವನ್ನು ದೇಹದ ಆಂತರಿಕ ದೌರ್ಬಲ್ಯ, ಪೌಷ್ಟಿಕಾಂಶದ ಕೊರತೆ ಮತ್ತು ವಯಸ್ಸಿನ ಪರಿಣಾಮಗಳಿಂದ ಸೂಚಿಸಲಾಗುತ್ತದೆ. ಇದನ್ನು ಸರಿಯಾದ ಆಹಾರ, ಜಲಸಂಚಯನ ಮತ್ತು ಸೌಮ್ಯ ವ್ಯಾಯಾಮದಿಂದ ಹೆಚ್ಚಿನ ಪ್ರಮಾಣದಲ್ಲಿ ತಡೆಯಬಹುದು. ಸ್ನೇಹಿತರೆ, ಇಲ್ಲಿ ತಿಳಿಯೋಣ, 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಸ್ನಾಯು ಸೆಳೆತವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಯಾವ ಆ ವಸ್ತುಗಳನ್ನು ಸೇವಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಸೂರ್ಯಕಾಂತಿ ಬೀಜಗಳು. ಸೂರ್ಯಕಾಂತಿ ಬೀಜಗಳು ಸ್ಯಾಚುರೇಟೆಡ್ ಕೊಬ್ಬುಗಳು, ಪ್ರೋಟೀನ್ಗಳು, ಫೈಬರ್ಗಳು, ವಿಟಮಿನ್ ಇ, ಕಾರ್ಬೋಹೈಡ್ರೇಟ್ಗಳು, ಸತ್ತು, ತಾಮ್ರ, ಮೆಗ್ನೀಸಿಯಂ ಮುಂತಾದ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ
ಪವರ್ ಪ್ಯಾಕ್ ಆಹಾರ ಪದಾರ್ಥವಾಗಿದೆ. ಹೆಚ್ಚುವರಿಯಾಗಿ ಅವು ಸಸ್ಯ ಆಧಾರಿತ ಸಂಯುಕ್ತಗಳನ್ನು, ಫಿನಾಲ್ಗಳು, ಫ್ಲೇವನಾಯ್ಡ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಸೇರಿದಂತೆ ನೀಡುತ್ತವೆ. ಇದು ಹಿರಿಯರ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ಅವರನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣು ಮತ್ತು ಒಣದ್ರಾಕ್ಷಿ ಹಿರಿಯರಲ್ಲಿ ಕಾಲು ಸೆಳೆತದಿಂದ ಪರಿಹಾರವನ್ನು ನೀಡುವಲ್ಲಿ ಈ ಎರಡು ಪದಾರ್ಥಗಳು ಅತ್ಯಂತ ಪರಿಣಾಮಕಾರಿ ಮತ್ತು ನೈಸರ್ಗಿಕ ಆಹಾರಗಳಾಗಿವೆ. ಇವು ನಿಮ್ಮ ದೇಹದಲ್ಲಿ ಅಗತ್ಯವಾದ ಪೋಷಕಾಂಶಗಳ ಕೊರತೆಯನ್ನು ಪೂರೈಸುತ್ತದೆ. ಮೊದಲನೆಯದಾಗಿ ಬಾಳೆಹಣ್ಣಿನ ಬಗ್ಗೆ ಮಾತನಾಡುವುದಾದರೆ, ಇದು ಪೊಟ್ಯಾಸಿಯಂನ ಅತ್ಯಂತ ಶ್ರೀಮಂತ ಮೂಲವಾಗಿದೆ. ಪೊಟ್ಯಾಸಿಯಂ ಒಂದು ಅಂತಹ ಖನಿಜವಾಗಿದೆ. ಇದು ಸ್ನಾಯುಗಳು ಸರಾಗವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಅವುಗಳ ಕುಗ್ಗುತ್ತಿರುವ ಮತ್ತು ಹರಡುವ ಪ್ರಕ್ರಿಯೆಯನ್ನು ಸಮತೋಲನಗೊಳಿಸುತ್ತದೆ. ವಯಸ್ಸಾದವರಲ್ಲಿ ಪೊಟ್ಯಾಸಿಯಂ ಕೊರತೆಯು ಸ್ನಾಯುಗಳು ಉಬ್ಬಲು ಕಾರಣವಾಗುತ್ತದೆ. ಇದು ಹಠಾತ್ ಸೆಳೆತ ಅಥವಾ ಹಿಗ್ಗಿಸುತ್ತದೆ. ಪ್ರತಿದಿನ 1-2 ಬಾಳೆಹಣ್ಣುಗಳನ್ನು ತಿನ್ನುವುದು ಸ್ನಾಯುಗಳಿಗೆ ಶಕ್ತಿಯನ್ನು ಒದಗಿಸುವುದಲ್ಲದೆ ದೇಹದಲ್ಲಿ ಖನಿಜಗಳ ಸಮತೋಲನವನ್ನು ಸಹ ನೀಡುತ್ತದೆ. ಇದು ಸೆಳೆತಗಳ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಈಗ ಒಣ ದ್ರಾಕ್ಷಿಗಳ ಬಗ್ಗೆ ಮಾತನಾಡುವುದಾದರೆ, ಇದು ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂನಲ್ಲಿ ಸಮೃದ್ಧವಾಗಿದೆ. ಒಣ ದ್ರಾಕ್ಷಿಗಳು ದೇಹದಲ್ಲಿ ರಕ್ತದ ಗುಣಮಟ್ಟವನ್ನು ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದು ನರಗಳು ಮತ್ತು ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಮತ್ತು ದೇಹಕ್ಕೆ ಒಳಗಿನಿಂದ ಬೆಚ್ಚಗಿರಿಸುತ್ತದೆ. ಮೆಗ್ನೀಸಿಯಂ ಕೊರತೆಯು ಸ್ನಾಯು ಸೆಳೆತಕ್ಕೆ ಪ್ರಮುಖ ಕಾರಣವಾಗಿದೆ ಮತ್ತು ಒಣ ದ್ರಾಕ್ಷಿಗಳು ಅದನ್ನು ಸಾಕಷ್ಟು ಒದಗಿಸುತ್ತವೆ. ರಾತ್ರಿಯಲ್ಲಿ 5-6 ಒಣ ದ್ರಾಕ್ಷಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿ ಮತ್ತು ಅವುಗಳನ್ನು ಬೆಳಗ್ಗೆ ಚೆನ್ನಾಗಿ ಅಗಿಯುವುದು ಮತ್ತು ಅದರ ನೀರನ್ನು ಕುಡಿಯುವುದರಿಂದ ಸ್ನಾಯುಗಳನ್ನು ಬಲಪಡಿಸುವುದು ಮತ್ತು ಸೆಳೆತವನ್ನು ತಡೆಗಟ್ಟುವುದಕ್ಕೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಒಟ್ಟಾರೆಯಾಗಿ ಇವುಗಳ ಬಗ್ಗೆ ಹೇಳುವುದಾದರೆ, ಬಾಳೆಹಣ್ಣು ಮತ್ತು ಒಣ ದ್ರಾಕ್ಷಿಗಳು ಒಟ್ಟಿಗೆ ವೃದ್ಧರಿಗೆ ನೈಸರ್ಗಿಕ ಸ್ನಾಯು ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಅವು ಕಾಲಿನ ಸೆಳೆತವನ್ನು ತಡೆಗಟ್ಟಲು ಸಹಾಯ ಮಾಡುವುದಲ್ಲದೆ ದೇಹಕ್ಕೆ ಶಕ್ತಿ, ಉಷ್ಣತೆ ಮತ್ತು ಸಮತೋಲನವನ್ನು ಸಹ ಒದಗಿಸುತ್ತವೆ. 2. ಎಳ್ಳು ನೋಡಲು ಚಿಕ್ಕದಾಗಿದೆ, ಆದರೆ ಅವು ಸಾಕಷ್ಟು ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ರಂಜಕ, ಕಬ್ಬಿಣ ಮತ್ತು ಆರೋಗ್ಯಕರ ಕೊಬ್ಬುಗಳಲ್ಲಿ ಕಂಡುಬರುತ್ತವೆ. ಇದು ಸ್ನಾಯುಗಳು ಮತ್ತು ಮೂಳೆಗಳನ್ನು ಬಲಪಡಿಸಲು ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ವಯಸ್ಸಾದವರಲ್ಲಿ ಮೂಳೆಗಳು ಮತ್ತು ಸ್ನಾಯುಗಳು ಕ್ರಮೇಣ ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ಈ ಪೋಷಕಾಂಶಗಳು ದೇಹದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ಸೆಳೆತವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಎಳ್ಳಿನಲ್ಲಿ ಇರುವ ಮೆಗ್ನೀಸಿಯಂ ಸ್ನಾಯುವಿನ ನರಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಅನಗತ್ಯ ಕುಗ್ಗುವಿಕೆಯನ್ನು ತಡೆಯುತ್ತದೆ. ಇದು ಕಾಲಿನ ಸೆಳೆತಕ್ಕೆ ಮೂಲ ಕಾರಣವಾಗಿದೆ. ಚಳಿಗಾಲದಲ್ಲಿ ವಯಸ್ಸಾದವರು ಎಳ್ಳನ್ನು ತಿನ್ನುವುದರಿಂದ ನಿಮ್ಮ ದೇಹವನ್ನು ಒಳಗಿನಿಂದ ಬಿಸಿಯಾಗಿಡಿಸುತ್ತದೆ. ಎಳ್ಳನ್ನು ಬೆಲ್ಲದಲ್ಲಿ ಸೇರಿಸಿ ಎಳ್ಳುಂಡೆ ಮಾಡಿಕೊಂಡು ಪ್ರತಿದಿನ ಒಂದನ್ನು ತಿನ್ನಬಹುದು ಅಥವಾ ಬೆಳಗ್ಗೆ 1 ಚಮಚ ಹುರಿದ ಎಳ್ಳನ್ನು ಜಗಿದು ತಿನ್ನಬಹುದು. ಅಥವಾ ಪ್ರತಿ ರಾತ್ರಿ ಮಲಗುವ ಮುನ್ನ 1 ಲೋಟ ಎಳ್ಳಿನ ಬಿಸಿ ಹಾಲನ್ನು ಕುಡಿಯಬಹುದು. ಅರಿಶಿನ ಹಾಲು ಹಿರಿಯ ನಾಗರಿಕರಲ್ಲಿ ಅರಿಶಿನ ಹಾಲನ್ನು ಸ್ನಾಯು ಸೆಳೆತದಿಂದ ಪರಿಹಾರ ಪಡೆಯಲು ಬಹಳ ಪರಿಣಾಮಕಾರಿ ಮತ್ತು ಆಯುರ್ವೇದ ಪರಿಹಾರವೆಂದು ಹೇಳಲಾಗುತ್ತದೆ. ಅರಿಶಿನದಲ್ಲಿ ಇರುವ ಸಕ್ರಿಯ ಪದಾರ್ಥಗಳು ಕರ್ಕ್ಯುಮಿನಲ್ಲಿ ಶಕ್ತಿಯುತವಾದ ಉರಿಯೂತ ಮತ್ತು ನೈಸರ್ಗಿಕ ನೋವು ನಿವಾರಕವನ್ನು ಹೊಂದಿವೆ. ಇದು ಸ್ನಾಯುವಿನ ಬಿಗಿತ ಮತ್ತು ಹಿಗ್ಗುವಿಕೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ವಯಸ್ಸಾದವರಲ್ಲಿ ಸ್ನಾಯುಗಳು ದುರ್ಬಲಗೊಳ್ಳಲು ಮತ್ತು ಕಠಿಣವಾಗಲು ಪ್ರಾರಂಭಿಸಿದಾಗ ಅರಿಶಿನ ಹಾಲು ಅವರಿಗೆ ಪೋಷಣೆ ಹಾಗೂ ಆರಾಮವನ್ನು ಒದಗಿಸುತ್ತದೆ. ಹಾಲಿನಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಡಿ ಯ ಉತ್ತಮ ಮೂಲವಾಗಿದೆ. ಇದು ಮೂಳೆಗಳು ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ.
ಅರಿಶಿನವನ್ನು ಹಾಲಿನಲ್ಲಿ ಸೇರಿಸಿದಾಗ ಈ ಮಿಶ್ರಣವು ದೇಹದ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಇದರಿಂದಾಗಿ ಸ್ನಾಯುಗಳು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಚೆನ್ನಾಗಿ ಪಡೆಯುತ್ತವೆ ಮತ್ತು ಸೆಳೆತಗಳ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ರಾತ್ರಿಯಲ್ಲಿ ಮಲಗುವ ಮೊದಲು ಅದನ್ನು ತೆಗೆದುಕೊಂಡಾಗ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಅದು ನಿದ್ರೆಯನ್ನು ಸುಧಾರಿಸುತ್ತದೆ, ಸ್ನಾಯುಗಳನ್ನು ಬಲಗೊಳಿಸುತ್ತದೆ ಮತ್ತು ದೇಹವನ್ನು ಒಳಗಿನಿಂದ ಬೆಚ್ಚಗಾಗಿಸುತ್ತದೆ. ಇದರಿಂದಾಗಿ ರಾತ್ರಿಯಲ್ಲಿ ಕಾಲಿನ ಸೆಳೆತ ಕಡಿಮೆಯಾಗುತ್ತದೆ. ಹಾಲು ಕುಡಿಯುವುದರಿಂದ ವಯಸ್ಸಾದವರಿಗೆ ನೈಸರ್ಗಿಕ ರೀತಿಯಲ್ಲಿ ಸ್ನಾಯುಗಳ ಸೆಳೆತ, ಆಯಾಸ ಮತ್ತು ದೌರ್ಬಲ್ಯವನ್ನು ತೆಗೆದುಹಾಕುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ವ್ಯಕ್ತಿಯು ಹಾಲು ಅಥವಾ ಅರಿಶಿನಕ್ಕೆ ಅಲರ್ಜಿಯನ್ನು ಹೊಂದಿಲ್ಲದಿದ್ದರೆ ಅದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳನ್ನು ಹೊಂದಿಲ್ಲ. ಬಾದಾಮಿ ಮತ್ತು ಅಕ್ರೋಟ್ ಈ ಎರಡೂ ಡ್ರೈ ಫ್ರೂಟ್ಸ್ಗಳು ಪೌಷ್ಟಿಕಾಂಶದ ಸಂಪತ್ತಾಗಿವೆ. ಅವು ಆರೋಗ್ಯಕರ ಕೊಬ್ಬುಗಳು, ಒಮೆಗಾ 3 ಕೊಬ್ಬಿನಾಮ್ಲಗಳು, ಮೆಗ್ನೀಸಿಯಂ, ವಿಟಮಿನ್ ಇ, ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಹೇರಳವಾಗಿ ಕಂಡುಬರುತ್ತದೆ. ದೇಹದಲ್ಲಿ ಈ ಪೋಷಕಾಂಶಗಳ ಕೊರತೆ ಇದ್ದಾಗ, ವಿಶೇಷವಾಗಿ ಮೆಗ್ನೀಸಿಯಂ ಮತ್ತು ವಿಟಮಿನ್ ಇ, ನಂತರ ಸ್ನಾಯುಗಳು ಸುಲಭವಾಗಿ ದಣಿಯಲು ಶುರು ಮಾಡುತ್ತವೆ. ಅವುಗಳಲ್ಲಿ ಒತ್ತಡವು ಹೆಚ್ಚಾಗುತ್ತದೆ ಮತ್ತು ಸ್ನಾಯು ಸೆಳೆತಗಳ ಸಮಸ್ಯೆ ಆಗಾಗ್ಗೆ ಸಂಭವಿಸುತ್ತದೆ. ಅಕ್ರೋಟ್ನಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಸ್ನಾಯುಗಳು ಮತ್ತು ನರಗಳಲ್ಲಿನ ಊತವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದರಿಂದ ಆಮ್ಲಜನಕ ಮತ್ತು ಪೋಷಕಾಂಶಗಳು ಕಾಲುಗಳ ಸ್ನಾಯುಗಳಲ್ಲಿ ಸುಲಭವಾಗಿ ತಲುಪುವಂತೆ ಮಾಡುತ್ತದೆ. ಅದೇ ಸಮಯದಲ್ಲಿ ಬಾದಾಮಿ ಸಾಕಷ್ಟು ಮೆಗ್ನೀಸಿಯಂ ಅನ್ನು ಹೊಂದಿರುತ್ತದೆ. ಅದು ನರಗಳು ಮತ್ತು ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಅನಗತ್ಯ ಕುಗ್ಗುವಿಕೆಯಿಂದ ರಕ್ಷಿಸುತ್ತದೆ. ಇದರ ಜೊತೆಯಲ್ಲಿ ವಿಟಮಿನ್ ಇ ಉತ್ಕರ್ಷಣ ನಿರೋಧಕದಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಸ್ನಾಯುವಿನ ಸೂಕ್ಷ್ಮ ಹಾನಿಯನ್ನು ಗುಣಪಡಿಸುತ್ತದೆ ಮತ್ತು ಸ್ನಾಯುವಿನ ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತದೆ. ನೆನೆಸಿದ ಬಾದಾಮಿ ಮತ್ತು ಅಕ್ರೋಟ್ ಅನ್ನು ವಿಶೇಷವಾಗಿ ಸೇವಿಸಲಾಗುತ್ತದೆ, ಏಕೆಂದರೆ ನೆನೆಸುವಿಕೆಯು ಫೈಟಿಕ್ ಆಮ್ಲ ಮತ್ತು ಟ್ಯಾನಿನ್ಗಳಂತಹ ಅಂಶಗಳನ್ನು ಕಡಿಮೆ ಮಾಡುತ್ತದೆ. ಇದು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ. ನೀವು ಬೆಳಗ್ಗೆ 4 ರಿಂದ 5 ಬಾದಾಮಿ ಮತ್ತು 2 ವಾಲ್ನಟ್ಸ್ಗಳನ್ನು ತಿನ್ನುವಾಗ ದೇಹವು ಹೆಚ್ಚು ಪೋಷಣೆಯನ್ನು ಪಡೆಯುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸಹ ಸುಲಭವಾಗುತ್ತದೆ. ತುಳಸಿಯು ಬಯೋಫ್ಲೇವನಾಯ್ಡ್ಗಳು, ಫೈಟೋಕೆಮಿಕಲ್ಗಳು ಮತ್ತು ಉತ್ಕರ್ಷಣ ನಿರೋಧಕ ಸಂಯುಕ್ತಗಳನ್ನು ಹೊಂದಿದೆ. ಉದಾಹರಣೆಗೆ ರೋಸ್ಮೆರಿನಿಕ್ ಆಮ್ಲ, ಇದು ಉಸಿರಾಟದ ಪ್ರದೇಶದಲ್ಲಿನ ಸೋಂಕುಗಳಿಗೆ ಚಿಕಿತ್ಸೆ ನೀಡುವ ಆಂಟಿಮೈಕ್ರೋಬಿಯಲ್ ಏಜೆಂಟ್. ಇದು ಪ್ರತಿಜೀವಕ, ರೋಗಾಣುನಾಶಕ ಮತ್ತು ಶಿಲೀಂಧ್ರನಾಶಕವಾಗಿದ್ದು, ಇದು ನಮ್ಮ ದೇಹವನ್ನು ಎಲ್ಲಾ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಶಿಲೀಂಧ್ರಗಳ ಸೋಂಕುಗಳಿಂದ ರಕ್ಷಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.